ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆ ಕುರಿತು ಹಾಲಿ ಶಾಸಕ ಲಕ್ಷ್ಮಣ್ ಸವದಿ ಮತ್ತು ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಮಧ್ಯೆ ಕ್ರೆಡಿಟ್ ಫೈಟ್ ಶುರುವಾಗಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಮ್ಮಾಜೇಶ್ವರಿ ಏತ ನೀರಾವರಿ ಕಾಮಗಾರಿಗೆ ಸಮಯದ ಅಭಾವದಿಂದ ಗೋಕಾನಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಆದರೆ ಸ್ಥಳೀಯ ಹಾಲಿ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕರೆತಂದು ಮತ್ತೊಮ್ಮೆ ಶಂಕುಸ್ಥಾಪನೆಗೆ ಮುಂದಾಗಿರುವುದು ಹಕ್ಕುಚ್ಯುತಿ ಆಗುತ್ತದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆ ಬಿಜೆಪಿಯ ಕನಸಿನ ಕೂಸು. ಯೋಜನೆಯನ್ನ ಇಲಾಖೆಯಿಂದ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿ ಯೋಜನೆ ಹೆಸರು ಬದಲಾಯಿಸಿದ್ರೆ ಅದರ ಡಿಎನ್ಎ ಬದಲಾಗೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ದಪ್ಪ ಮುದಕನ್ನವರ, ಬಿಜೆಪಿ ಮುಖಂಡರಾದ ಗಿರೀಶ್ ಬುಟಾಳಿ, ಉಮೇಶ್ ರಾವ್ ಬಂಟೋಡಕರ್, ಅನಿಲ ಸೌದಾಗರ, ಬಿಜೆಪಿ ಮಂಡಳ ಅಧ್ಯಕ್ಷ ರವಿ ಸಂಕ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ರಂಜಾನ್ ಮುಜಾವರ್, ಎಬಿ ನ್ಯೂಸ್. ಶೀಘ್ರವಾಗಿ ಚಾಲನೆ ಮಾಡಬೇಕು. ಇದನ್ನು ವಿದಿನ್ 2 ಇಯರ್ಸ್ ಏನು ಟೆಂಡರ್ನಲ್ಲಿ ಕಾಂಟ್ರಾಕ್ಟರ್ 2 ವರ್ಷ ಕೊಟ್ಟಿದ್ದಾರೆ, 2 ವರ್ಷದಲ್ಲಿ ಇದನ್ನು ಸಂಪೂರ್ಣ ಮಾಡಬೇಕು. ಮಾಡಬೇಕಾದ್ರೆ ಅದನ್ನು ಅವರು ಉದ್ಘಾಟನೆ ಮಾಡಲಿ, ಅದಕ್ಕೆ ನಮ್ಮ ತೊಂದರೆ ಇಲ್ಲ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಹಾಗೂ ಮಹೇಶ್ ಕುಮಟಳ್ಳಿ ನಮ್ಮ ಕನಸಿನ ಕೂಸು. ಇದಕ್ಕೆ ನಾವು ಬೆನ್ನು ಹತ್ತಿದ್ದು ಇವತ್ತಿಂದಲ್ಲ, ಸುಮಾರು ಒಂದು 15 ವರ್ಷದಿಂದ ನಾವು ಇದಕ್ಕೆಲ್ಲ ಹೋರಾಟವನ್ನು ಮಾಡ್ಕೋತ ಬಂದೀವಿ. ತಮಗೆಲ್ಲ ಗೊತ್ತಿರುವಂಥದ್ದು, ಮಾಧ್ಯಮದಲ್ಲಿ ಬಂದದ್ದು ಕೂಡ ನಮ್ಮ ಹತ್ರ ದಾಖಲೆ ಇದೆ. ನಾವು ಇದನ್ನು ಮಾಡುವ ಮುಂದೆ ಈಗ ಮೊನ್ನೆ 26 ಜನವರಿ ಒಳಗೆ ಸ್ಥಳೀಯ ಶಾಸಕರೇನೋ ಮಾತಾಡೋ ಒಂದು ಕ್ಲಿಪ್ ನೋಡಿದ್ದು ನಾನು. ಅಮ್ಮಾಜೇಶ್ವರಿ ಯಾತ್ ನೀರಾವರಿ ನನ್ನ ಕನಸಿದೆ ಅಂತ. ಯಾಕೆ ಇದು ನಾನು ಪ್ರಶ್ನೆಯನ್ನು ಮಾಡಬೇಕಾಗ್ತದೆ? ನಿಮಗೆ 2004ರಿಂದ ಇಲ್ಲಿವರೆಗೆ ಅದಕ್ಕೆ ಕನಸು ಬಿದ್ದಿದ್ದಿಲ್ಲ ಅಂತ ಕೇಳಬೇಕಾಗ್ತದೆ. ಕಾರಣ ಇದು ಸಂಪೂರ್ಣವಾದಂಥ ಕೆಲಸ ಏನು ಮಾಡಿದ್ದೀವಿ, ಇದು ಶ್ರೇಯಸ್ಸು ಭಾರತೀಯ ಜನತಾ ಪಕ್ಷಕ್ಕೇ ತರ್ತದೆ ಅಂತ ಹೇಳಿದ್ರು ಕೂಡ ಮಾಧ್ಯಮ